ಬಿ ಜೆ ಪಿಯವ್ರ ಕೆಲಸನೇ ಇದು. ಸುಳ್ಳನ್ನು ಸತ್ಯ ಮಾಡೋದು, ಸತ್ಯವನ್ನು ಸುಳ್ಳು ಮಾಡೋದು. ರಾಜ್ಯಪಾಲರ ಕೈಗೆ ಸುಳ್ಳು ಹೇಳಿಸಿದ್ದೀವಿ ಅಂತ ಹೇಳ್ತಾ ಇದ್ರೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ಮೋದಿ ಸರ್ಕಾರನೂ ಸುಳ್ಳು ಹೇಳ್ತಾ ಇದ್ದಂಗೆ ಅಲ್ವಾ? ಏನಂತ ಹೇಳಿಸಿದ್ದೀವಿ? ಇಡೀ ಕರ್ನಾಟಕ, ಇಡೀ ದೇಶದಲ್ಲೇ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ನಂಬರ್ 1 ಇದೆ ಅಂತ ನಮಗೆ ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ದು? ಕೇಂದ್ರ ಸರ್ಕಾರ ಅಲ್ವಾ? ವಿಕೇಂದ್ರೀಕರಣದಲ್ಲಿ ನಾವು ನಂಬರ್ 1 ಇದ್ದೀವಿ, ಡೆವಲ್ಯೂಷನ್ ಆಫ್ ಫಂಡ್ಸ್ನಲ್ಲಿ ನಂಬರ್ 1 ಇದ್ದೀವಿ ಅಂದ್ಬಿಟ್ಟು ಯಾರು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು? ಮೋದಿ ಸರ್ಕಾರ ಅಲ್ವಾ? ಐ ಟಿ ಬಿ ಟಿ ವಲಯದಲ್ಲಿ ನಂಬರ್ 1 ಸರ್ಟಿಫಿಕೇಟ್ ಕೊಟ್ಟಿರೋದು ಯಾವುದು? ಮೋದಿ ಸರ್ಕಾರ ಅಲ್ವಾ? ನವೋದ್ಯಮದಲ್ಲಿ ನಾವು ನಂಬರ್ 1 ಇದ್ದೀವಿ ಅಂತ ಕೊಟ್ಟಿರೋದು ಯಾವುದು? ಮೋದಿ ಸರ್ಕಾರ ಅಲ್ವಾ? FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಇಡೀ ರಾಷ್ಟ್ರದಲ್ಲೇ ನಾವು ನಂಬರ್ 2 ಇದ್ದೀವಿ ಅಂತ ಸರ್ಟಿಫಿಕೇಟ್ ಯಾರು ಕೊಟ್ಟಿರೋದು? ಕೇಂದ್ರ ಸರ್ಕಾರ ಅಲ್ವಾ? GST ಕಲೆಕ್ಷನ್ಸಲ್ಲಿ ನಾವು ನಂಬರ್ 2 ಇದ್ದೀವಿ ಅಂತ ಸರ್ಟಿಫಿಕೇಶನ್ ಕೊಟ್ಟಿದ್ದು ಯಾರು? ಮೋದಿ ಸರ್ಕಾರ ಅಲ್ವಾ? ಅಂದರೆ ಇವೆಲ್ಲನೂ ಕೂಡ ಮೋದಿ ಸರ್ಕಾರನೂ ಸುಳ್ಳು ಹೇಳ್ತಾ ಇದೆ ಅಂತ ಅರ್ಥನಾ? ಇವರು 2 ತಿಂಗಳು ಇನ್ನು ನಮ್ಮ ಗೃಹಲಕ್ಷ್ಮಿ ಯೋಜನೆ ತಲುಪಿಲ್ಲ, ಅದನ್ನು ನಾವು ಒಪ್ಕೊಂಡು ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಹೊರತುಪಡಿಸಿ ಇವತ್ತು ಸುಮಾರು 1.5 ಕೋಟಿ ಜನರು ಇವತ್ತು ನಮ್ಮ ಗ್ಯಾರಂಟಿಗಳ ಫಲಾನುಭವಿಗಳಿದಾರಲ್ಲ, ಅವೆಲ್ಲ ಸುಳ್ಳ? ಅದು ಅಂಕಿಅಂಶಗಳು ಕೊಟ್ಟಿದ್ದೀವಿ, ದತ್ತಾಂಶಗಳು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಸುಮ್ಮನೆ ಟೀಕೆ ಮಾಡಬೇಕಂತ ಟೀಕೆ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಯಾವ ಯೋಜನೆಗಳಲ್ಲಿ ಲೋಪ ಇದೆ, ಅಲ್ಲೇನಾದರೂ ಸರಿಪಡಿಸ್ಬೇಕಾ, ಅದು ಚರ್ಚೆ ಮಾಡಿ ಸದನದಲ್ಲಿ. ಯಾರು ಬೇಡ ಅಂದಿದ್ದಾರೆ? ಆದರೆ ಗವರ್ನರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರೆ ಆದರೆ ನಿಮ್ಮ ಕೇಂದ್ರ ಸರ್ಕಾರ ಕೂಡ ಸುಳ್ಳು ಸರ್ಟಿಫಿಕೇಟ್ ಕೊಡ್ತಾ ಇದೆ ಅಂತ ಹೇಳೋದರ್ಥ ಆಯ್ತಲ್ವ ನಿಮ್ಮ ಪ್ರಕಾರ? ಸೊ ಅದರಿಂದ ಇವೆಲ್ಲನೂ ಬಿಟ್ಟು ಸೆಷನ್ ನಡೀತಾ ಇದೆ, ಎಲ್ಲಿ ಸರ್ಕಾರ ಎಡುತ್ತಾ ಇದೆ, ಎಲ್ಲಿ ಸರ್ಕಾರದ ಲೋಪ ಇದೆ ಹೇಳಿ ತಿದ್ಕೊಳ್ಳಿಕ್ಕೆ ತಯಾರಿದ್ದೀವಿ. ಆದರೆ ನಿಮ್ದು ಈ ಗೊಬೆಲ್ಸ್ ಥಿಯರಿ ಏನಿದೆ, ಸುಳ್ಳನ್ನು ಸತ್ಯ ಮಾಡೋದು, ಸತ್ಯವನ್ನು ಸುಳ್ಳು ಮಾಡೋದು, ಅದನ್ನ ಕೈ ಬಿಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಈಗ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. 19 ತಿಂಗಳಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ ಅಂತ. ಪೊಲೀಸ್ ಠಾಣೆ ಮೇಲೆ ಗಲಾಟೆ ಆಗ್ತದೆ, ಅತ್ಯಾಚಾರಗಳು ನಡೆದಿದ್ದಾವೆ, ಈ ತರ ಘಟನೆಗಳೆಲ್ಲ ಇದ್ರೂ ಕೂಡ ಸರ್ಕಾರ ಸುಳ್ಳು ಹೇಳಿಸಿದೆ. ಅತ್ಯಾಚಾರ ನಡೆಸ್ತಿರೋರು ಯಾರ್ರೀ? ವಿಧಾನಸೌಧದಲ್ಲಿ ಅತ್ಯಾಚಾರ ನಡೆಸಿದ್ಯಾರು? ಹೊರತೋಗ್ಬಿಟ್ಟಿದಾರ BJP ಅವರು? ಅದ್ರ ಬಗ್ಗೆ ಮಾತಾಡ್ಲಿ, ಚರ್ಚೆ ಮಾಡಕ್ಕೆ ರೆಡಿ ಇದ್ದಾರಾ? ವಿಧಾನಸೌಧದಲ್ಲಿ ಅತ್ಯಾಚಾರ ಯಾರು ನಡೆಸಿದ್ದು, ರೇಪ್ ಕೇಸ್ಗಳು ಯಾರ ಮೇಲಿದೆ, ಪಾಕ್ಸ್ಕೋ ಕೇಸ್ ಯಾರ ಮೇಲಿದೆ, ಚರ್ಚೆ ಮಾಡಲಿ. ಅದ್ರ ಬಗ್ಗೆ ನಾವು ಏನು ಚರ್ಚೆ ಮಾಡೋಕ್ಕೂ ರೆಡಿ ಇದ್ದೀವಿ. ಅವ್ರದ್ದು ಏನಾದರೂ ಸಲಹೆ ಇದ್ದರೆ ಅದನ್ನು ಪಡಿತೀವಿ. ಅಂಥವ್ರಿಗೆ ನೀವೆಲ್ಲ ಪಾರ್ಟಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು? ಯಾರು ವಿದೇಶದಲ್ಲಿ ಕಪ್ಪಣ ಇಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಬ್ಲೇಮ್ ಇದೆ ಅಲ್ಲಪ್ಪ, ನಿಮ್ಮ ಪಾರ್ಟಿದವರೇ ಬ್ಲೇಮ್ ಮಾಡ್ತಾ ಇರೋದಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ. ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ನಲ್ಲಿದೆ ಅಂತ ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಅದನ್ನ ಗವರ್ನರ್ ಅವರು ಕೂಡ ಪುನರುಚ್ಚರಿಸಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಇವ್ರ ಟೈಮ್ನಲ್ಲಿ DJ ಹಳ್ಳಿ KG ಹಳ್ಳಿ ಗೊತ್ತಲ್ಲ ಎಲ್ಲ ಏನೇನಾಗಿದೆ ಅಂತ. ಅದರಿಂದ BJP ಅವರು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋರು ಇವರೇ, ಮತ್ತೆ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಬರೋದು ಇವರೇ. ಸರಿ, ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಮತ್ತೊಬ್ರು ಎಂಟ್ರಿ ಆಗಿದ್ದಾರೆ, ವೀರಪ್ಪ ಮೊಯ್ಲಿ ಅವರು. ಈಗಾಗಲೇ DK ಶಿವಕುಮಾರ್ CM ಆಗಿ ಡಿಸೈಡ್ ಆಗೋಗಿದೆ, ಟೈಮ್ ಅಷ್ಟೇ ಬಾಕಿ ಉಳಿದಿರೋದು, ಬಹಿರಂಗ ಸಮಾವೇಶದಲ್ಲಿ ಹೇಳಿದ್ದಾರೆ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಈಗಾಗಲೇ ನಮ್ಮ ಹೈಕಮಾಂಡ್ ಅವರು ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಮತ್ತು PCC ಅಧ್ಯಕ್ಷರು DK ಶಿವಕುಮಾರ್ ಅವರು ಎಲ್ಲರಿಗೂ ಮಂತ್ರಿ ಸ್ಥಾನಗಳು ಕೊಟ್ಟಿದ್ದಾರೆ, ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ವೈಯಕ್ತಿಕ ಅಭಿಪ್ರಾಯಗಳು ಏನಾದರೂ ಇದ್ದರೆ ಹೋಗಿ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ. ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳೋದಾಗಲಿ ಅಥವಾ ಬಹಿರಂಗ ಸಭೆಯಲ್ಲಿ ಹೇಳೋದಾಗಲಿ ಅದು ಯಾವುದೇ ಮಾತಿಗೂ ಬೆಲೆ ಇರೋದಿಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇದೆ, ಹೋಗಿ ಮಾತಾಡಿ. ಯಾರ್ಯಾರು ಆಗಬೇಕಂತ ಇದ್ದಾರೆ ಡೆಲಿಗೇಷನ್ ತೊಗೊಂಡೋಗಿ, ತೊಂದರೆ ಇಲ್ಲ. ಆದರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ. PCC ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ, ಉಪಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆಗಳು ಖಾಲಿ ಇಲ್ಲ. ಏನಾದರೂ ರೀಶಫಲ್ ಆಗಬೇಕಂದ್ರೆ ಯಾವಾಗ ಆಗುತ್ತೆ ಅವಾಗ ಆಗುತ್ತೆ. ಮಾಧ್ಯಮದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿದ್ರೂ ಆಗೋದಿಲ್ಲ, ಬಹಿರಂಗ ಸಭೆಯಲ್ಲಿ ನಾನು ಎಷ್ಟೇ ಒದರಾಡಿದ್ರೂ ಕೂಡ ಆಗೋದಿಲ್ಲ. ಹೈಕಮಾಂಡ್ ಬಹಿರಂಗ ಎಚ್ಚರಿಕೆ ಕೊಟ್ಟ ಮೇಲೂ ಭಾಳಷ್ಟು ಮಂದಿ ಮಾತನಾಡ್ತಾ ಇದ್ದಾರೆ. ಅದು ಹೈಕಮಾಂಡ್ ವಿಲ್ ಟ್ಯಾಕಲ್. B.Farm ಬೇಕಲ್ವಾ? B.Farm ನೋಡಿ, ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿರಬೇಕು. ಪಕ್ಷದಿಂದ ನಾವಿದ್ದೀವಿ, ನಮ್ಮಿಂದ ಪಕ್ಷ ಇಲ್ಲ. B.Farm ಬೇಕಾದಾಗ ಮಾತ್ರ ನಾವು ಪಕ್ಷದ ಸಿಪಾಯಿ, ಅದಾದಮೇಲೆ ನಾವು ಏನು ಬೇಕಾದ್ರೆ ಮಾತಾಡೋದು ಸರಿ ಅಲ್ಲ. ಮತ್ತು ಒಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ, ಹೋಗಿ ಮಾತಾಡಿ. ಯಾರು ಬೇಡ ಅಂದಿದ್ದಾರೆ? ನಮ್ಮ ರಾಜ್ಯದೇ ಅಧ್ಯಕ್ಷರು ಆಗಿದ್ದಾರೆ, ಹೆಮ್ಮೆಯ ವಿಷಯ. ಎಲ್ಲರೂ ಅವರಿಗೆ ಚಿರಪರಿಚಿತರಿದ್ದಾರೆ. ಬೈ ನೇಮ್ದೇನು
ಹೋಗಿ ಮಾತಾಡಿ. ಆಕ್ಸೆಸ್ ಇದೆ, ರಾಹುಲ್ ಗಾಂಧಿ ಅವರಿಗೆ ಆಕ್ಸೆಸ್ ಇದೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಆಕ್ಸೆಸ್ ಇದೆ, ಸೋನಿಯಾ ಗಾಂಧಿ ಅವರಿಗೆ ಆಕ್ಸೆಸ್ ಇದೆ, ಖರ್ಗೆ ಅವರ ದೂರವಾಣಿ ಮುಖಾಂತರನೂ ಮಾತಾಡ್ಬೋದು ತಾವೆಲ್ಲರೂ. ಅದರಂತ ದರ್ ಇಸ್ ನಥಿಂಗ್ ರಾಂಗ್. ಮಾತಾಡಿ. ಎಸಿಸಿ ಹೇಳಿದ ಮೇಲೆ ಸಚಿವರುಗಳು ಸುಮ್ಮನಾಗ್ತಿದ್ದಾರೆ, ಶಾಸಕರುಗಳು ಮಾತನಾಡ್ತಿದ್ದಾರೆ ಅನ್ನೋದು. ಎಸಿಸಿ ನೋಡಿ, ನೀವು ಏನಾಗ್ತದೆ ಮೇಡಮ್, ತಾವು ಹೋಗಿ ಮೈಕ್ ಇಟ್ಬಿಟ್ರೆ ಎಲ್ಲ ಬಸವರಾಜ್ ಅವರೇ ಹೇಳಿದ್ರು. ಯಾರ ಮುಂದೆ ಹೇಳಿದ್ದಾರೆ? ಮಾಧ್ಯಮದ ಮುಂದೆ ಹೇಳಿದ್ದಾರೆ. ನೀವು ಮೈಕ್ ನೀವು ಕೇಳೋದು ನಿಲ್ಲಿಸಿದ್ರೆ ಅವ್ರು ಹೇಳೋದು ನಿಲ್ಲಿಸ್ತಾರೆ. ಮಾಧ್ಯಮ ಸ್ನೇಹಿತರ ಏನು ನಾನು ಹೇಳ್ತಾ ಇದ್ದೀನಲ್ಲ, ನನಗೂ ಕೇಳ್ತಾ ಇದ್ದೀರಾ? ನನಗೂ ನನ್ನ ಉತ್ತರ ಹೈಕಮಾಂಡ್ ತೀರ್ಮಾನ ಅಷ್ಟೇ. ಎಲ್ಲರ ಉತ್ತರನೂ ಹೈಕಮಾಂಡ್ ಇರ್ತಾರೆ. ನಾನು ಹೇಳ್ತಾ ಇಲ್ವಾ, ಇಲ್ಲಿ ಹೇಳೋದ್ರಿಂದ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಎಲ್ಲಿ ಮಾತಾಡ್ಬೇಕು. ಎಲ್ಲರೂ ಹೈಕಮಾಂಡ್ ಅಂದಿರೋದು. ಒಬ್ರು ತೋರಿಸ್ಬಿಡಿ ಹೈಕಮಾಂಡ್ ಅಂದಿಲ್ಲ. ಯಾರು ಹೇಳಿದಾರೆ ತೋರಿಸ್ಬಿಡಿ? ಹೈಕಮಾಂಡ್ ಮಾತನ್ನ ಮೀರ್ತೀವಿ ಅಂತ ಯಾರು ಹೇಳಿದ್ದಾರೆ? ತೋರಿಸ್ಬಿಡಿ ನನಗೆ. ಎಚ್ಚರಿಕೆ ಕೊಟ್ಟ ಮೇಲೂ ಇಲ್ಲ, ಯಾರು ಹೇಳಿದ್ದಾರೆ ಹೇಳಿ? ಯಾರು ಹೇಳಿದ್ದಾರೆ ಹೈಕಮಾಂಡ್ ಮಾತಿಗೆ ನಾನು ಬೆಲೆ ಕೊಡ್ತಾ ಇಲ್ಲ, ನಾವು ಹೈಕಮಾಂಡ್ ಅನ್ನ ಹೇಳಿದ್ದನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂದ ಮೇಲೂ ಮಾತಾಡ್ತಾರಲ್ಲ, ಅದನ್ನ ನೋಡಿ. ಕೇಳ್ತಾ ಇರೋದು ನಾವು. ಜ್ವಲಂತ ಸಮಸ್ಯೆ ಇದೆ, ಬಜೆಟ್ ನಡೀತಾ ಇದೆ, ಯಾವ್ದು ಇಂಪಾರ್ಟೆಂಟ್ ಅದು ಮಾತಾಡೋಣ. ಅಪ್ರಸ್ತುತ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಒಂದಿನನೂ ಸಾಲಲ್ಲ, ವಾರಗಟ್ಟಲೆ ಮಾತಾಡ್ಬೋದು. ಬಜೆಟ್ ಸೆಷನ್ ಇದೆ, ಯಾರಿಗೆ ಏನೇನು ಸಿಗಬೇಕು, ನ್ಯಾಯ ಆರ್ಥಿಕವಾಗಿ ನಾವು ಸಬಲರಾಗಬೇಕು. ನಮ್ಮ ರಾಜ್ಯ ಕೇಂದ್ರದ ವಿರುದ್ಧ ಕೇಂದ್ರದಿಂದ ಏನು ನಮಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆಗಲಿ. ಇಷ್ಟೆಲ್ಲ ದೊಡ್ಡ ವಿಷಯಗಳು ಇದ್ದಾಗ NEP ಇದೆ, ಡಿಲಿಮಿಟೇಷನ್ನಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಕೇಂದ್ರದಿಂದ ಹಣ ಬರ್ತಾ ಇಲ್ಲ, ನಮಗೆ ನಮಗೆ ತೆರಿಗೆ ಸರಿಯಾಗಿ ನಮ್ಗೆ ಪಾಲ್ ಸಿಗ್ತಾ ಇಲ್ಲ, ಅವೆಲ್ಲ ಚರ್ಚೆ ಮಾಡೋಣ. ಅದು ಇಂಪಾರ್ಟೆಂಟ್ ಅಲ್ಲ. ಸದ್ಯಕ್ಕೆ ನಾನು ಹೇಳ್ದೆ ಇಲ್ಲ, ಯಾವ ಕುರ್ಚಿನೂ ಖಾಲಿ ಇಲ್ಲ.